ರಾಜಕೀಯ ಬದಲಾವಣೆಯಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಸ್ಥಾನವನ್ನು ತ್ಯಜಿಸಿರುವುದರಿಂದ ಈಗ ಹೊಸದಾಗಿ CLP ನಾಯಕರನ್ನು ಇವತ್ತು ಆಯ್ಕೆ ಮಾಡ್ತಾ ಇದ್ದಾರೆ. ಆಯ್ಕೆ ಮಾಡಿ ಆದಂಥ ಸಂದರ್ಭದಲ್ಲಿ ಇಡೀ ಸಂಪೂರ್ಣ ಸಂಪುಟನೇ ಖಾಲಿಯಾಗ್ತದೆ. ಹೊಸದಾಗಿ ಸಂಪುಟ ಸಚಿವರನ್ನು ತೆಗೆದುಕೊಳ್ಳಬೇಕಾದಂಥ ಪ್ರಸಂಗ ಈಗ ಬಂದಿರುವುದರಿಂದ ನಮ್ಮ ಶಾಸಕರು ಸುಮಾರು 1994ರಲ್ಲಿ ಶಾಸಕರಾಗಿ ಸುಮಾರು 5 ಸಲ ಈ ರಾಜ್ಯದ ಈ ತಾಲೂಕಿನ ಶಾಸಕರಾಗಿ ಮತ್ತು 3 ಸಲ ಮಂತ್ರಿಗಳಾಗಿ ಕ್ಯಾಬಿನೆಟ್ ಸಚಿವರಾಗಿ, 1 ಸಲ ಇಂಧನ ಖಾತೆ ಸಚಿವರಾಗಿ, ಮತ್ತೊಂದು ಸಲ ಕೃಷಿ ಮಾರುಕಟ್ಟೆ ಸಚಿವರಾಗಿ, ಈಗ ತಾನೇ ಸಣ್ಣ ಕೈಗಾರಿಕೆ ಸಚಿವರಾಗಿ ಅನೇಕ ಅನುಭವಗಳನ್ನು ಹೊಂದಿರತಕ್ಕಂಥ ಈ ನಮ್ಮ ನಾಯಕರಿಗೆ ಮತ್ತೊಮ್ಮೆ ಸಂಪುಟ ದರ್ಜೆಯ ಸ್ಥಾನದೊಂದಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತೇಳಿ ನಾವೆಲ್ಲರೂ ಇಡೀ ನಮ್ಮ ಶಾಪೂರು ತಾಲೂಕಿನ ಎಲ್ಲ ಮುಖಂಡರುಗಳ ಪರವಾಗಿ ನಾನು ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಂಥ ಒಬ್ಬ ಅನುಭವಿಕ ರಾಜಕಾರಣಿಯನ್ನು ನಾವು ಬೆಳೆಸ್ಕೊಂಡಿದ್ದೇ ಆದರೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ದೃಷ್ಟಿನಲ್ಲಿ ನಾವೆಲ್ಲರೂ ಸನ್ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ, ರಾಹುಲ್ ಗಾಂಧಿಯವರಲ್ಲಿ ಮತ್ತು ಸನ್ಮಾನ್ಯ ಸೋನಿಯಾ ಮೇಡಮ್ರವರಲ್ಲಿ ವಿನಂತಿಪೂರ್ವಕವಾಗಿ ಮತ್ತೊಮ್ಮೆ ತಾವು ಕೇಳಿಕೊಂಡು ಈ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರನ್ನು ಸಂಪುಟ ದರ್ಜೆಯ ಸಚಿವರೊಂದಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾವೆಲ್ಲರೂ ನಿಮ್ಮೆಲ್ಲರ ಪರವಾಗಿ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ತಾಲೂಕಿನ ಬ್ಲಾಕ್ ಅಧ್ಯಕ್ಷರ ಹೇಳಿದ ಹಾಗೆ ಸುಮಾರು 5 ಸಾರಿ ಚುನಾಯಿತರಾಗಿ 3 ಸಾರಿ ಸಚಿವರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಆಗಿದೆ ಮತ್ತು ಮುಂದೆ ಸಂಪುಟ ದರ್ಜೆ ಸಚಿವ ಮತ್ತು ಉಪಮುಖ್ಯಮಂತ್ರಿ ಕೊಡಬೇಕಂತ ನಮ್ಮೆಲ್ಲರ ಒಕ್ಕೂಡಲಿಂದ ಒತ್ತಾಯವಿದೆ. ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ತೆಗೆದುಕೊಂಡ್ರೆ ಪ್ರಭಾವಿ ಸಚಿವರಾಗ್ತಾರೆ, ಪ್ರಭಾವಿ ನಾಯಕರಾಗ್ತಾರೆ. ಎಲ್ಲರ ಆಸೆಯಂತೆ ಅವರಿಗೆ ಸಂಪುಟ ದರ್ಜೆ ಸಚಿವ ಸಿಕ್ಕಿ ನಮ್ಮ ಹೆಮ್ಮೆ ವಿಷಯ ಅಂತ ಹೇಳಿ MP ಆಚೆ ಬರಬೇಕಾದ್ರೆ ಶರಣಬಸಪ್ಪ ದರ್ಶನಾಪುರ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ ಖರ್ಗೆ ಅವರು ಇವೆಲ್ಲ ಕಾರಣಭೂತರಿಂದ ಹೈದರಾಬಾದ್ ಕರ್ನಾಟಕ ಪೂರ ಇವತ್ತು ಕಾಂಗ್ರೆಸ್ ಪರವಾಗಿ ಇದೆ. ಆ ದೃಷ್ಟಿಯಿಂದ ಇವತ್ತು ಕೆಲಸ ಮಾಡ್ತಕ್ಕಂಥ ಶರಣಬಸಪ್ಪ ದರ್ಶನಾಪುರ ಅವರಿಗೆ ಕಂಟಿನ್ಯೂ ಆಗಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಹೆಚ್ಚಿಂದಂದರೆ ಉಪಮುಖ್ಯಮಂತ್ರಿ ಮಾಡ್ತಕ್ಕ ಇದ್ದರೆ ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಶಾಪುರು ಯಾರಿಗೆ ಮಾಡಿದ್ರೆ ಏನಾಗ್ತದ, ಪ್ರಭಾವಿ ಸಚಿವರು ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಶರಣಬಸಪ್ಪ ದರ್ಶನಾಪುರ ಅವರಿಗೆ ನೀವು ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟು ಇವತ್ತು ನಿಮ್ಮಲ್ಲಿ ನಾವೇನು ಇದಿಲ್ಲ, ನಿಮಗೆ ಮನವಿ ಮಾಡಿಕೈತೀವಿ ನಾವು ಹೈಕಮಾಂಡ್ ಅವರಿಗೆ, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಇವತ್ತು ಮನವಿಯನ್ನು ಮಾಡಿಕೊಂಡು ಇವತ್ತು ಶರಣಬಸಪ್ಪ ದರ್ಶನಾಪುರ ಅವರಿಗೆ ಕಂಟಿನ್ಯೂ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಹೇಳಿ ಇವತ್ತು ನಾನು ಗಂಟೆಗೋಚರವಾಗಿ ಹೇಳಿ ಇವತ್ತೆಲ್ಲ ತಾಲೂಕು ವತಿಯಿಂದ, ತಾಲೂಕು ಅಧ್ಯಕ್ಷರ ವತಿಯಿಂದ, ತಾಲೂಕಾ ಅಧ್ಯಕ್ಷರ ವತಿಯಿಂದ ಇವತ್ತೆಲ್ಲರೂ ಕೂಡಿ ಇವತ್ತು ತಾಲೂಕನ್ನು ಇವತ್ತು ಮಾಡಿದಂತಿದೆ. ಮುಂದಿನ ದಿನಗಳಲ್ಲಿ ತಾವು ಏನಾದರೂ ಮುಂದೆ ಅಧಿಕಾರ ಕೊಟ್ಟರೆ ನಿಮಗೆ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಮಾಧ್ಯಮ ಮಿತ್ರರು ನಾವು ಆಡಿದಂಥ ಮಾತನ್ನು ಮಾಧ್ಯಮ ಮಿತ್ರರು ಇವತ್ತು ಅದನ್ನು ಬಿತ್ತರಿಸ್ತಾರೆ, ಮುಂದಕ್ಕೆ ಹೋಗ್ತದ. ಇಲ್ಲಿ ಪೇಪರ್ದಾಗ ಹಾಕಿ ಮುಂದೆ ಬೆಂಗಳೂರು ಎಡಿಷನ್ಗೆ ಹೋಗ್ತಕ್ಕಂಥ ಕೆಲಸ ತಾವು ಸಿದ್ದರಾಮಯ್ಯ ಸಾಹೇಬರ ರಾಜೀನಾಮೆಯಿಂದ ರಾಜ್ಯದಲ್ಲಿ ಏನು ಹೊಸ ಸರ್ಕಾರ ರಚನೆ ಆಗಬೇಕು, ಹೊಸ ಸಚಿವ ಸಂಪುಟ ಆಗುವುದರಿಂದ ನಮ್ಮ ಶಾಪೂರು ತಾಲೂಕಿನಿಂದ ಹೈದರಾಬಾದ್ ಕರ್ನಾಟಕದ ಅತ್ಯಂತ ಮುತ್ಸದಿ ಪ್ರಭಾವಿ ರಾಜಕಾರಣಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರು ಪಕ್ಷದ ಏಳಿಗೆಗಾಗಿ ಇವತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಹಿಂದೆ ಕೂಡ ಬಾಪುಗೌಡರ ಕಾಲದಿಂದಲೂ ಕೂಡ ಅವರ ಮನೆತನ ರಾಜಕೀಯಕ್ಕೆ ಅತ್ಯಂತ ಒಂದು ಜನರ ಪರ ಕೆಲಸ ಮಾಡ್ಕೊಂತ ಬಂದಿರೋದರಿಂದ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಸಾಹೇಬರು ಕೂಡ ಒಳ್ಳೆಯ ಅನುಭವಿ ರಾಜಕಾರಣಿ ಇದ್ದಾರೆ. 5 ಸಲ ಶಾಸಕರಾಗಿ 3 ಸಲ ಸಚಿವರಾಗಿ ಕಾರ್ಯನಿರ್ವಹಿಸಿ ಬಹಳ ಅನುಭವಿ ರಾಜಕಾರಣಿ ಇರುವುದರಿಂದ
ಹೈದರಾಬಾದ್ ಕರ್ನಾಟಕಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಈ ಒಂದು ಭಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತಿದೆ ಅಂತಕ್ಕಂಥ ಮಾತನ್ನ ಇವತ್ತು ನಮ್ಮ ಶಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏನು ಪತ್ರಿಕಾ ಮಾಧ್ಯಮದ ಮಿತ್ರರ ಒಂದು ಸಭೆಯನ್ನು ಕರೆದಿದ್ದೀವಿ. ಅದೇ ರೀತಿ ಈಗ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಸಾಹೇಬರಿಗೆ ಒಂದು ಉಪಮುಖ್ಯಮಂತ್ರಿ ಸಚಿವ ಸ್ಥಾನದ ಜೊತೆಗೆ ಕೊಡಬೇಕಂತಕ್ಕಂಥ ಆಗ್ರಹವನ್ನು ಇವತ್ತು ವಿನಂತಿಯನ್ನು ಕೂಡ ನಾವು ಎಲ್ಲ ಕಮಿಟಿಯವರು ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ.